ಅಲ್ಲಿ ನೋಡ್ರೋ ಶ್ರಾವಣಿ ಏನೋ ಮಾಡ್ಕೊಂತಿದ್ದಾಳೆ. ಅಯ್ಯೋ, ಶ್ರಾವಣಿ ಮೇಡಮ್ ಆಲ್ರೆಡಿ ಬಂದ್ಬಿಟ್ಟಿದಾರಾ? ರಿಸಲ್ಟ್ ನೋಡಿ 36 ಬಂದಿದೆ ಅಂತ ಬೇಜಾರ್ಗೆ ಏನಾದರೂ ಮಾಡ್ಕೋತಾ ಇದ್ದಾರಾ? ಮೇಡಮ್ ಇಳೀರಿ ಮೇಡಮ್. ಅಯ್ಯೋ ಏನ್ ಮಾಡ್ತಿದ್ರ ಮೇಡಮ್? ಚಿಕ್ಕ ಚಿಕ್ಕ ವಿಷಯಕ್ಕೆ ಈ ತರ ಆತರ ಮಾಡ್ಬಿಡಿ, ಇಳೀರಿ ಮೇಡಮ್. ಸುಬ್ಬು, ನೀನ್ ಯಾಕೆ ಇಷ್ಟು ಲೇಟ್ ಆಗಿ ಬಂದಿದ್ಯಾ? ಅಯ್ಯೋ ನನ್ ಕತೆ ಬಿಡಿ, ನೀವು ಇಳೀರಿ ಫಸ್ಟ್. ಏನ್ ಮಾಡ್ತಿದ್ದೀರಾ ಅಲ್ಲಿ? ಇರು ಒಂದ್ ನಿಮಿಷ. ನಾನಿವತ್ತು ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಎಕ್ಸಾಮ್ ಅನ್ನೋ ಭೂತದ ಜೊತೆ ಹೋರಾಡಿ ಸಾಕಾಗಿ ಸುಸ್ತಾಗಿ ಮಲಗಿದಿದ್ ನಮ್ಮನ್ನೆಲ್ಲ ಏಳ್ಸೋದಿಕ್ಕೆ ರಿಸಲ್ಟ್ ಅನ್ನೋ ಇನ್ನೊಂದು ಭೂತ ಬಂದಿತ್ತು. ಇವತ್ತು ನಾವು ಅದರ ಜೊತೆ ಹೋರಾಡಿದೀವಿ. ಇಷ್ಟು ವರ್ಷ ಸೋತು ಸುಣ್ಣ ಆಗಿದ್ದ ನಾನು ಈ ವರ್ಷನೂ ಸೋತು ನನ್ನ ಮುಂದಿನ ಭವಿಷ್ಯ ಸತ್ತು ಹೋಗುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನಾನು ಪಾಸ್ ಆಗಿದ್ದೀನಿ. ನಾನು ಗೆದ್ಬಿಟ್ಟೆ. ಎಕ್ಸಾಮ್ ಅಲ್ಲಿ ಸೂಪರ್ ಆಗಿ ಸ್ಕೋರ್ ಮಾಡಿ ಸಖತ್ತಾಗಿ ಪಾಸ್ ಆಗಿದ್ದೀನಿ. ಏನೋ ಮಗ ಇವಳು ತೆಗ್ದಿರೋದೇ 36 ಮಾರ್ಕ್ಸು, 96 ರೇಂಜಿಗೆ ಫೀಲ್ ಮಾಡ್ತಾವಳೆ. ಇದೇ ಮಗ ನಮ್ಗೆ ಇನ್ಸ್ಪಿರೇಷನ್ನು. ಜಸ್ಟ್ ಪಾಸ್ ಆದರೂ ಪ್ರಪಂಚನೇ ಗೆದ್ದಿದೆ ಅನ್ನೋ ಥರ ಇರಬೇಕು. ಶ್ರಾವಣಿ ನೋಡಿ ಕಲಿಬೇಕು ಮಗ. ಇಂಥ ಎಕ್ಸಾಮ್ ಅಲ್ಲಿ ನಾವು ಪಾಸ್ ಆಗಿದ್ದೀವಿ ಅಂದ್ರೆ ಇನ್ ಮುಂದೆ ನಮ್ಮ ಜೀವನದಲ್ಲಿ ನಮಗ್ ಸೋಲೇ ಇಲ್ಲ, ಫೇಲ್ ಆಗೋ ಮಾತೇ ಇಲ್ಲ. ಹಾಕ್ರೋ ಮ್ಯೂಸಿಕ್. ನಾನ್ ಪಾಸ್ ಆಗ್ಬಿಟ್ಟೆ ಸುಮ್ಮು, ನಾನ್ ಪಾಸ್ ಆಗ್ಬಿಟ್ಟೆ. ಕಡೆಗೂ ನಾನ್ ಗೆದ್ಬಿಟ್ಟೆ, ಅನ್ಕೊಂಡಿದ್ದೆಲ್ಲ ಸಾಧಿಸ್ಬಿಟ್ಟೆ. ಶ್ರಾವಣಿ ಪಾಸ್ ಆಗ್ಬಿಟ್ಲು ಸುಮ್ಮು, ಪಾಸ್ ಆಗ್ಬಿಟ್ಲು. ಕಂಗ್ರಾಟ್ಸ್ ಮೇಡಮ್, ಕಂಗ್ರ್ಯಾಚುಲೇಷನ್ಸ್. ನನಗೆ ಗೊತ್ತಿತ್ತು ನೀವು ಗೆಲ್ತೀರಾ ಅಂತ. ಈ ಜೀವನದಲ್ಲಿ ತುಂಬ ಕಷ್ಟಪಟ್ಟವ್ರಿಗೆ ಎಕ್ಸಾಮಲ್ಲಿ ಪಾಸ್ ಆಗೋದೆಲ್ಲ ಕನಿಷ್ಠ ಮೇಡಮ್. ಆದರೂ ಎಕ್ಸಾಮಲ್ಲಿ ಪಾಸ್ ಆಗಿದ್ದು ನೀವು, ಕನ್ಫ್ಯೂಸ್ ಆಗಿ ಟೆನ್ಷನ್ ಆಗಿದ್ದು ನಾನು. ಏನ್ ಯೋಚನೆ ಮಾಡ್ತಿದ್ಯಾ ಸುಬ್ಬು? ಎಕ್ಸಾಮ್ ರಿಸಲ್ಟ್ ನೋಡಕ್ಕೆ ನನಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ಎಲ್ಲಿ ಹೋಗಿದ್ದೆ ನೀನು? ಯಾಕೆ ಇಷ್ಟು ಲೇಟ್ ಆಗಿ ಬಂದೆ? ಇಲ್ಲ ಮೇಡಮ್, ಸಾರಿ, ನಾನು ಬೇಗನೆ ಬರೋಣ ಅಂದ್ಕೊಂಡೆ. ಅಷ್ಟರಲ್ಲಿ ಏನಿಲ್ಲ ಬಿಡಿ, ನೀವು ಎಕ್ಸಾಮಲ್ಲಿ ಪಾಸ್ ಆದ್ರಲ್ಲ, ಅದೇ ಸಂತೋಷ ನನಗೆ.
ನೀವು ಕಮ್ಮಿ ಮಾರ್ಕ್ಸ್ ಬಂತು ಅಂತ ಎಲ್ಲಿ ಏನು ಮಾಡ್ಕೊಂಡ್ಬಿಡ್ತೀರೋ ಅಂತ ಟೆನ್ಷನ್ ಓಡ್ ಬಂದ್ಬಿಟ್ಟೆ. ಏನೋ ನಾನು ಏನಾದರೂ ಮಾಡ್ಕೋತೀನ? ಏನ್ ಸುಬ್ಬು, ಇಷ್ಟು ವರ್ಷ ಫೇಲ್ ಆಗಿದ್ದನ್ನ ಸಹಿಸ್ಕೊಂಡು ಸಂತೋಷವಾಗಿದ್ದವಳು ನಾನು, ಅಂಥದ್ರಲ್ಲಿ ಇವಾಗ ಪಾಸ್ ಆಗಿದ್ದೀನಿ, ಅದಕ್ಕೋಸ್ಕರ ಖುಷಿ ಪಡೋದನ್ನ ಬಿಟ್ಟು ನಾನು ಹೋಗಿ ಹೇಡಿಗಳ ಥರ ಏನಾದರೂ ಮಾಡ್ಕೋತೀನ ಸುಬ್ಬು? ಹೇಡಿಗಳ? ಇನ್ನೇನು ಮತ್ತೆ, ಜೀವನದಲ್ಲಿ ಕಷ್ಟಗಳನ್ನ ಎದುರಿಸೋರ್ಗೆ ಎಕ್ಸಾಮ್ ಅನ್ನೋದು ಕನಿಷ್ಠ ಅಂತ ನೀನೇ ಹೇಳಿದ್ಯಲ್ಲ. ಎಕ್ಸಾಮ್ನೇ ಫೇಸ್ ಮಾಡೋಕ್ಕಾಗದೇ ಇರೋರು ಇನ್ನು ಜೀವನದ ಕಷ್ಟಗಳನ್ನ ಹೇಗೆ ಫೇಸ್ ಮಾಡ್ತಾರೆ? ಎಕ್ಸಾಮ್ ಅನ್ನೋದು ಬರೀ ನಮ್ಮ ಬುದ್ಧಿವಂತಿಕೆನ, ನಾವು ಓದ್ಕೊಂಡಿರೋದನ್ನ, ನಾವು ಜ್ಞಾಪಕ ಇಟ್ಕೊಂಡಿರೋದನ್ನ ಮಾತ್ರ ಪರೀಕ್ಷೆ ಮಾಡಲ್ಲ. ನಮ್ಮ ತಾಳ್ಮೆನ, ನಮ್ಮ ಶಿಸ್ತನ್ನ, ನಮ್ಮ ಧೈರ್ಯನ, ನಾವು ಪ್ರಪಂಚನ ಎದುರಿಸೋ ರೀತಿನ ಪರೀಕ್ಷೆ ಮಾಡುತ್ತೆ. ಜೀವನನ ಹೇಗೆ ಎದುರಿಸ್ಬೇಕು ಅಂತ ಚಿಕ್ಕಂದ್ರಿಂದಾನೇ ನಮಗೆ ಕಲಿಸ್ತಾ ಹೋಗುತ್ತೆ. ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಅವ್ರಿಗಿಂತ ಪದೇ ಪದೇ ಫೇಲ್ ಆಗೋರೆ ತುಂಬ ಸ್ಟ್ರಾಂಗ್ ಆಗಿರೋದು. ಯಾಕೆ ಹೇಳು? ಈ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ಸ್ಗೆ ಒಂಚೂರು ಕಡಿಮೆ ಮಾರ್ಕ್ಸ್ ಬಂದ್ಬಿಟ್ರೆ ಡಿಸ್ಟರ್ಬ್ ಆಗಿಬಿಡ್ತಾರೆ. ಅದೇ ನಮ್ಮ ಥರ ಪದೇ ಪದೇ ಫೇಲ್ ಆಗೋರು ಜಸ್ಟ್ ಪಾಸ್ ಆದರೆ ಸಾಕು, ನಂತರ ಕುಂದು ಕುಪ್ಪಳಿಸ್ತಾರೆ. ಸಂತೋಷನ ಮಾರ್ಕ್ಸ್ ತಂದ್ಕೊಡಲ್ಲ ಸುಬ್ಬು, ನಮ್ಮ ಮನ್ಸು ತಂದ್ಕೊಡುತ್ತೆ. ಕರೆಕ್ಟಾಗಿ ಹೇಳಿದ್ರಿ ಮೇಡಮ್. ಇವತ್ತು ನೀವು ಇಷ್ಟು ಮೆಚೂರಾಗಿ ಮಾತಾಡ್ತಾ ಇದ್ದೀರಾ ಅಂದರೆ ಅದು ಕೂಡ ಈ ಪರೀಕ್ಷೆದೇ ಪ್ರತಿಫಲ. ನೀವು ಈ ಸಕ್ಸಸ್ನ ಸೆಲೆಬ್ರೇಟ್ ಮಾಡೋ ಎಲ್ಲ ಹಕ್ಕು ನಿಮಗಿದೆ. ಜಮಾಯಿಸಿ. ಕರೆಕ್ಟಾಗಿ ಹೇಳಿದೆ ಸುಬ್ಬು, ಇದನ್ನ ನಾನು ಸೆಲೆಬ್ರೇಟ್ ಮಾಡಲೇಬೇಕು. ಓಕೆನಾ? ಬೇಗ ಅರೇಂಜ್ ಮಾಡಿ. ಮೇಡಮ್ ಅದೇನು ಬೇಕಿದೆ ನಾನೇ ತೊಗೊಂಬರ್ತೀನಿ. ನೀನು ಏನು ತರೋದು ಬೇಡ, ನೀನು ಬಾ ನನ್ನ ಜೊತೆ. ಅಲ್ಲ ಮೇಡಮ್, ನೀವೇನು ಮಾಡಕ್ಕೆ ಹೊರಟಿದ್ದೀರಾ? ಸೆಲೆಬ್ರೇಟ್ ಮಾಡಬೇಕು ಅಂತ ನೀನೇ ಹೇಳ್ತೀಯಲ್ಲ, ಅದನ್ನೇ ಮಾಡಕ್ಕೆ ಹೊರಟಿರೋದು. ನೀನು ಬಾ ನನ್ನ ಮೇಡಮ್, ಜೊತೆ. ನಾನೇನೋ ಬಾಯಿ ಮಾತಿಗೆ ಬಾ ನೀನು. ಮೇಡಮ್, ಏನು ಮಾಡ್ತಿದ್ದೀರಾ? ಅಮ್ಮವರ, ಓ ಬನ್ನಿ ಬನ್ನಿ, ನಾನು ಬದುಕಿದ್ದೀನ ಸತ್ತಿದ್ದೀನ ಅಂತ ಆಗಾಗ ಬಂದು ನೋಡ್ಕೊಂಡು ಹೋಗ್ತಿದ್ದೀರಾ? ಅಥವಾ ನಿಮ್ಮ ಮಗನ ಬಗ್ಗೆ ರಾಜಿ ಪಂಚಾಯಿತಿ ಮಾಡಿ ಎಲ್ಲ ಸರಿ ಮಾಡಕ್ ಬಂದ್ರಾ? ಚಚ್ಚೆ ಇಲ್ಲಮ್ಮ, ನೀನು ಹೇಗೋ ಸುಬ್ಬುನೂ ಹಾಗೇನೆ. ನೀನು ಚಿಕ್ಕವಳಿದ್ದಾಗ ಮನೆಯವರೆಲ್ಲ ನಿನ್ನ ತುಂಬ ಪ್ರೀತಿಸ್ತಾ ಇದ್ವಿ, ನಿನ್ನನ್ನು ತುಂಬ ಮುದ್ದಾಗಿ ಬೆಳೆಸಿದ್ವಿ. ಸುಬ್ಬಿಗೆ ಆ ಪ್ರೀತಿ ತೋರಿಸ್ಲಿಲ್ಲಮ್ಮ. ಈಗಲೂ ಈ ಮನೆಗೆ ನೀನೇ ಮುದ್ದಿನ ಮಗಳು. ಅಯ್ಯೋ, ಅಂಥ ದೊಡ್ಡ ಪಟ್ಟ ನನಗೆ ಬೇಕಾಗಿಲ್ಲ. ಮುದ್ದಿನ ಮಗಳು ಅಂತ ಕಿರೀಟ ಇಟ್ಟು ಕುಕ್ಕೆ ಹಿಸ್ಕಿ ಸಾಯಿಸೋರ್ ಮಧ್ಯ ನನಗೆ ಬದುಕಕ್ಕೆ ಇಷ್ಟನೇ ಇಲ್ಲ. ನಾನು ಮಾತಾಡ್ತಾ ಇರೋದು ನಿನಗೆ ತಪ್ಪು ಅಂತ ಅನ್ನಿಸ್ತಾ ಇರ್ಬೋದು, ಆದರೆ ನಾನು ಇನ್ನು ಮುಂದೆ ಹೀಗೆ ಮಾತಾಡೋದು. ಇಲ್ಲಮ್ಮ, ಇಲ್ಲ, ನೀನು ಮಾತಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ನಿನ್ನ ಪರಿಸ್ಥಿತಿಯಲ್ಲಿ ನಾನಿದ್ದರೂ ನಾನು ಹಾಗೆ ಮಾತಾಡ್ತಿದ್ದೆ. ಅಪ್ಪ ಆದವನು ಮಕ್ಕಳು ಜವಾಬ್ದಾರಿ ತಗೋಬೇಕಾಗಿತ್ತು. ಮಗಳು ಮದುವೆ ಮಾಡಿ ಅವಳು ಭವಿಷ್ಯನ ಕಟ್ ಒಂದು ಕ್ಷಣನೂ ಯೋಚನೆ ಮಾಡದೆ ನನ್ನಂತ ನಿಭಾಯಿಸ್ದ. ನಿನ್ನ ಇಲ್ಲಿವರೆಗೂ ಓದಿಸ್ದ, ಇಡೀ ಮನೆಗೆ ಆಧಾರವಾಗಿ ನಿಂತ್ಕೊಂಡ. ಅಷ್ಟಾದರೂ ಬರೋ ಎಲ್ಲ ಕಷ್ಟನೂ ನಗ್ನಗ್ತಾ ಎದುರಿಸ್ದ. ಇಷ್ಟು ಚಿಕ್ಕ ವಯಸ್ಸಲ್ಲಿ ನನಗೆ ಯಾಕೆ ಈ ಜವಾಬ್ದಾರಿ ಬೇಕು ಅಂತ ಯಾರನ್ನಾರು ದೂರ್ತಾ ಅವನು ಸುಮ್ಮನೆ ಇರ್ಬೋದಾಗಿತ್ತು. ಆದರೆ ಅವನು ಹಾಗೆ ಮಾಡಲಿಲ್ಲ. ದಡ್ಡಮ್ಮ, ದಡ್ಡ ಅವನು. ಅಂದ ದಡ್ಡನ್ನ ನೀನು ಕ್ಷಮಿಸ್ಬೇಡಮ್ಮ, ಕ್ಷಮಿಸ್ಬೇಡ. ಅವನ ಬಗ್ಗೆ ನೀನು ಮಾತಾಡ್ತಾ ಇರೋದು ಸರಿ. ನಿನ್ನ ಜೀವನನ ಕಟ್ಕೊಡ್ಬೇಕು ಅಂತ ಅವನ ಜೀವನನೇ ಮರ್ತೋಗಿದ್ದಾನಮ್ಮ. ಆದರೆ ಅವನು ಗೊತ್ತೇ ಆಗದೆ ಆಗಿದ್ದು ಒಂದು ಸಮಸ್ಯೆಯಿಂದ ನನ್ನ ಜೀವನ ಹಾಳಾಗೋಯ್ತು ಅಂತ ಹೇಳ್ತಿದ್ಯಲ್ಲ, ಸರಿಯಮ್ಮ, ನೀನು ಹೇಳ್ತಾರೆ ಸರಿ. ಆಕಸ್ಮಿಕವಾಗಿ ಆಗಿರೋ ಒಂದೇ ಒಂದು ತಪ್ಪು
ಇಡೀ ಜೀವನ ಮಾಡಿರೋ ತ್ಯಾಗನ ತುಳಿದಾಕ್ಬಿಡುತ್ತಮ್ಮ. ಇದೆಲ್ಲ ಆದಮೇಲೆ ಅವನು ನಿನ್ನ ಹಾಗೆ ನಾನಿರೋದೇ ಈ ಥರ, ನನಗೆ ನಾನೇ ಮುಖ್ಯ ಅಂತ ನಿನ್ನ ಮುಂದೆ ಮಾತಾಡ್ಬೋದಾಗಿತ್ತು. ಆದರೆ ಅಂಥ ಮಾತನ್ನ ಅವನು ಆಡಲಿಲ್ಲ. ನಿಜವಾಗ್ಲೂ ಅವನು ದಡ್ಡ ಕಣಮ್ಮ, ಅವನು ದಡ್ಡನೇ. ಆ ದಡ್ಡನ್ನ ಕ್ಷಮಿಸ್ಬೇಡಮ್ಮ, ಕ್ಷಮಿಸ್ಬೇಡ. ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ ಇವಾಗೇನು ಕೇಕು ಸ್ವೀಟನ್ನ ತರಿಸ್ತಾ ಇದ್ದೀರಾ? ಸುಬ್ಬು, ನನ್ನ ಖುಷಿನ ಕೇಕು ಸ್ವೀಟು ಕೊಟ್ಟು ತೋರಿಸ್ಕೋಬೇಕಾ? ಇದು ಬೇರೆನೆ ಸುಬ್ಬು. ಬೇರೆನಾ? ಕಾಲೇಜ್ ಕ್ಯಾಂಪಸ್ ಮೇಡಮ್ ಇದು. ಇಲ್ಲಿ ನೀವು ಬೇರೆ ಥರ. ಏಯ್ ಸುಬ್ಬು, ನನ್ನ ಬಗ್ಗೆ ಗೊತ್ತಿದ್ದು ಹಿಂಗೆ ಮಾತಾಡ್ತೀಯಲ್ಲ ನೀನು. ಇದು ಕುಡಿಯೋದು ತಿನ್ನೋದು ಅದೆಲ್ಲ ಏನೂ ಇಲ್ಲ, ಬೇರೆನೆ. ಇರೋ ಒಂದು ನಿಮಿಷ. ಅಯ್ಯೋ ದೇವ್ರೆ, ಮೇಡಮ್ ಆಕಾಶದಲ್ಲೇ ಹಾರಾಡ್ತಿದ್ದಾರೆ, ಸೆಲೆಬ್ರೇಟ್ ಮಾಡ್ತೀನಿ ಅಂತ ಬೇರೆ ಹೇಳ್ತಿದ್ದಾರೆ. ಆದರೆ ಏನು ಎಡ್ವರ್ಟ್ ಮಾಡದೇ ಇದ್ರೆ ಸಾಕಪ್ಪ. ಈ ಖುಷಿ ಸುದ್ದಿನ ಯಜಮಾನ್ರಿಗೆ ಹೇಳೋಷ್ಟರಲ್ಲಿ ಇವರೇನೋ ಎಡ್ವರ್ಟ್ ಮಾಡಿಕೊಂಡು ಖುಷಿ ಪಡಬೇಕಾಗಿರೋ ಯಜಮಾನ್ರು ಮತ್ತೆ ಇವ್ರ ಮೇಲೆ ಕೋಪ ಮಾಡ್ಕೊಳ್ಳೋ ಹಾಗೆ ಆಗ್ಬಾರ್ದಷ್ಟೇ. ಇಟ್ಕೊ ಒಂದು ನಿಮಿಷ. ತಗೋ ಶ್ರಾವಣಿ. ಕರ್ಪೂರ ಕೊಡು ಸುಬ್ಬು. ಓಹೋ, ಏನು ಮೇಡಮ್ ಇಷ್ಟೊಂದು ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ ನಿಮಗೆ. ಪಾಸ್ ಆಗಿರೋ ಖುಷಿಗೆ ದೇವ್ರಿಗೆ ಪೂಜೆ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಆದರೆ ಇಲ್ಲಿ ಬೇಡ, ದೇವಸ್ಥಾನ ಪಕ್ಕದಲ್ಲೇ ಇದೆ, ಅಲ್ಲಿ ಹೋಗಿ ಪೂಜೆ ಮಾಡ್ಸ್ಕೊಂಡು ಬಂದ್ಬೇಡ. ಬನ್ನಿ ಸುಬ್ಬು, ವಿದ್ಯಾಲಯಕ್ಕಿಂತ ದೊಡ್ಡ ದೇವಾಲಯ ಇನ್ಯಾವುದಿದೆ ಸುಬ್ಬು? ಇಷ್ಟು ವರ್ಷ ನಾನು ಓದ್ತಾನೇ ಇದ್ದೆ, ಆದ್ರೆ ಓದೋದು ಮಾತ್ರ ಮುಗಿತಾನೆ ಇರಲಿಲ್ಲ. ನಾವು ಎಷ್ಟೇ ಓದಿದ್ರು ನಾವು ಪಾಸ್ ಆದ್ರೆ ಮಾತ್ರ ಓದೋದಕ್ಕೆ ಬೆಲೆ ಸುಬ್ಬು, ಇಲ್ಲ ಅಂದ್ರೆ ಇಲ್ಲ. ನಾನು ಹುಟ್ಟಾಗಿದ್ದ ಅರ್ಧ ಜೀವನ ಸ್ಕೂಲು ಕಾಲೇಜಲ್ಲೇ ಕಲ್ತ್ಬಿಟ್ಟಿದ್ದೀನಿ. ಪ್ರತಿ ವರ್ಷ ನಾನು ಕಾಲೇಜಿಗೆ ಬರೋವಾಗ ಈ ವರ್ಷ ಮುಗಿಯುತ್ತೇನೋ ಅಂತ ಕಾಯ್ತಾ ಇದ್ದೆ. ಇಂಥ ಒಂದ್ ದಿನಕ್ಕೋಸ್ಕರ ಎದುರು ನೋಡ್ತಾ ಇದ್ದೆ ಸುಬ್ಬು. ಓದಿ ಸಾಕಾಗೋಗಿತ್ತು. ಈ ಕಾಲೇಜು, ರಿಸಲ್ಟು, ಎಕ್ಸಾಮ್ ಅನ್ನೋದೆಲ್ಲ ಲಕ್ಷ್ಮಣ ರೇಖೆ ಥರ ನನ್ನ ಎದುರು ನಿಂತು ನನ್ನ ಮುಂದಿನ ಜೀವನಕ್ಕೆ ಹೆಚ್ಚೇನೆ ಇಡಕ್ಕಾಗದೆ ಇರೋ ಥರ ನನ್ನನ್ನು ತಡಿತಾ ಇತ್ತು. ಆದರೆ ಇವತ್ತು ಅದನ್ನೆಲ್ಲ ದಾಟಿ ನಾನು ಆಚೆ ಬಂದಿದ್ದೀನಿ. ಎಕ್ಸಾಮು, ಕಾಲೇಜು, ಸ್ಟಡೀಸು ಅಂತ ಪಂಜರದಲ್ಲಿ ಕೂಡು ಹಾಕಿರೋ ಹಕ್ಕಿನ ಹಾಯಾಗಿ ಹಾರಾಡೋಕೆ ಬಿಟ್ಟಾಗಾಯ್ತು ಸುಬ್ಬು. ಇವತ್ತು ನಾನು ಪಾಸ್ ಆಗಿರೋ ಖುಷಿಗೆ, ಇನ್ನು ಮುಂದೆ ನಾನು ಓದಬೇಕಾಗಿಲ್ವಲ್ಲ ಅನ್ನೋ ಸಂತೋಷಕ್ಕೆ, ಈ ಕಾಲೇಜ್ ಕಡೆ ಮತ್ತೆ ತಲೆ ಹಾಕಲ್ಲ ಅನ್ನೋ ಆನಂದಕ್ಕೆ, ಜೊತೆಗೆ ಇಷ್ಟು ವರ್ಷ ಫೇಲ್ ಆಗ್ತಿದ್ದ ಶ್ರಾವಣಿ ಈ ವರ್ಷ ಪಾಸ್ ಆಗಿದ್ದಾಳಲ್ಲ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಸಂಭ್ರಮ ಪಟ್ಟು ನನ್ನ ಮೇಲೆ ಹಾಕಿರೋ ದೃಷ್ಟಿಗೆ, ಎಲ್ಲದಕ್ಕೂ ಸೇರಿಸಿ ಈ ತೆಂಗಿನಕಾಯಿ ಮೇಲೆ ಕರ್ಪೂರ ಇಟ್ಟು ನಿವಾರಿಸಿ ಹೊಡೆದ್ಬಿಡು ಸುಮ್ಮನೆ. ತೆಂಗಿನಕಾಯಿ ನೀವು ಹೊಡ್ಸ್ಬೇಕಾ? ಹ್ಞೂ, ಈ ಕಾಲೇಜ್ಗೂ ಮತ್ತೆ ನನಗೆ ಸೇರಿಸಿ ದೃಷ್ಟಿ ತೆಗ್ಬಿಡು ಸುಬ್ಬು. ನನಗೂ ಈ ಕಾಲೇಜ್ಗೂ ಸಂಬಂಧ ತೀರ್ತು. ನನ್ನನ್ನು ಇಷ್ಟು ವರ್ಷ ಸಹಿಸ್ಕೊಂಡು ನನಗೆ ವಿದ್ಯೆ ಕೊಟ್ಟಿರೋದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಮತ್ತೆ ಇನ್ಯಾವತ್ತೂ ಈ ಕಡೆ ಬರಲ್ಲ ಅಂತ ಇಲ್ಲಿಂದ ಹೊರಟ್ಬಿಡೋಣ. ತಗೋ. ಸರಿ ಮೇಡಮ್, ಆಯ್ತು. ಈಗ ಕಾಲೇಜು ಮುಗೀತು, ಎಂಗೇಜು ಆಗಿದ್ದಾಯ್ತು. ಕಾಲೇಜಿಗೆ ದೊಡ್ಡ ನಮಸ್ಕಾರ. ಎಂಗೇಜ್ ಆಗಿರೋ ಹುಡುಗನ ಜೊತೆ ಆದಷ್ಟು ಬೇಗ ಸಂಸಾರ. ಆಹಾಹಾ, ಇದೆಲ್ಲ ನಮ್ಮಂದು ಆ ದೇವ್ರದು ವರ.
ಅಜಯ, ನಿನಗೆ ನಂದಿನಿ ಅಮ್ಮವ್ರು ಗೊತ್ತಾ? ಅವ್ರ ಬಗ್ಗೆ ಏನಾದ್ರು ತಿಳಿದಾಯ್ತಾ? ನಂದಿನಿ ಅಮ್ಮ ಅವ್ರ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಮಗ. ಅವರು ಇವರಾಗ ರಾಣಿ ಹಂಗೆ ಮೆರೆದವರು. ಕಣಪ್ಪ, ದೊಡ್ಡಮ್ಮ ಅವ್ರಿಗಂತೂ ನಂದಿನಿ ಅಮ್ಮವ್ರು ಅಂದ್ರೆ ಓ ಪ್ರಾಣ ಕಣವ. ಆಮ್ಯಾಕೆ ಈ ವೀರೇಂದ್ರಣ್ಣ ಅವರಿಂದು ಅವಾಗಿನ್ನೂ ಯಜಮಾನರಾಗಿರಲಿಲ್ಲ ಕಣಪ್ಪ. ಆ ವೀರೇಂದ್ರಣ್ಣ ಈ ದೊಡ್ಡ ಮನೆಗೆ ಬಂದ ಮ್ಯಾಕೆ ಈ ವೀರೇಂದ್ರಣ್ಣಂಗೂ ಈ ನಂದಿನಿ ಅಮ್ಮ ಅವ್ರಿಗೂ ಏನೋ ಪ್ರೀತಿ ಬಿಡ್ತಂತೆ. ಇಬ್ಬರು ಒಬ್ಬರನ್ನೊಬ್ಬರು ಮೆಚ್ಕೊಂಡಾದ್ಮೇಲೆ ಮದುವೆನೂ ಆಗೋಯ್ತು. ಆದರೆ ದೊಡ್ಡಮ್ಮ ಅವರಿಗೆ ಈ ಮದುವೆ ಆಗಿದ್ದು ಇಷ್ಟ ಇಲ್ಲ. ಈ ವಿಚಾರವಾಗಿ ಮನೆಯಲ್ಲಿ ದೊಡ್ಡ ಗಲಾಟೆ ಆಯಿತು ಅಂತ ಕಣಪ್ಪ. ಹ್ಞೂ, ಆಮ್ಯಾಕೆ ನಂದಿನಿ ಅಮ್ಮವರು ಕಾಣಿಸ್ತು ಇಲ್ಲ, ಊರಿಗೆ ಬರ್ನೂ ಇಲ್ಲ. ಆಮ್ಯಾಕೆ ಈ ವೀರೇಂದ್ರಣ್ಣ ಅದೇ ಯಜಮಾನರು ಮಿನಿಸ್ಟ್ರ್ ಆದರು. ಮಿನಿಸ್ಟ್ರ್ ಎಲ್ಲ ಆದ್ಮ್ಯಾಕೆ ಭಾಳ ವರ್ಷ ಬಂದಿರಲಿಲ್ಲ. ಇದೇ ಮೊದಲನೇ ಕಿತ ಊರಿಗೆ ಬಂದಿದ್ದು. ಹೌದಾ? ಆಮ್ಯಾಕೆ ಅಜಯ, ನಾನು ನಂದಿನಿ ಅಮ್ಮವ್ರನ್ನ ಯಾವತ್ತಾದರೂ ನೋಡಿವ್ನಾ? ಇಲ್ಲ ಕಣವ, ಅವರು ಈ ಊರು ಬಿಟ್ಟು ಶಾನೇ ವರ್ಷ ಆಯಿತು. ಅವರು ಊರು ಬಿಟ್ಟಾಗ ನಿಮ್ಮವ್ವ ನಿನಗೆ ಬಿಮ್ಮನ್ಸ ಕಣವ. ಅವ್ರು ಹೋದ್ಮ್ಯಾಗ ನೀನು ಹುಟ್ಟಿದ್ದು. ಹೀಗಾಗಿ ನೀನು ನೋಡಿರೋಕ್ಕೆ ಸಾಧ್ಯನೇ ಇಲ್ಲ ಬಿಡವ. ಅವ್ರನ್ನ ನಾನು ನೋಡೇ ಇಲ್ಲ ಅಂದಮೇಲೆ ಅವ್ರ ಫೋಟೋ ನೋಡ್ತಿದ್ದಂಗೆ ನಂಗೆ ಯಾಕೆ ಒಂಥರ ಹಿಂಸೆ ಆಯ್ತೈತೆ. ಅಜಯ, ನಮಗೂ ನಂದಿನಿ ಅಮ್ಮವ್ರಿಗೂ ಏನಾದರೂ ಸಂಬಂಧ ಆಯ್ತಾ? ಸಂಬಂಧನೇ ಎಲ್ಲರ ಉಂಟೇನವ. ಅದೇಂಗವ ಸಂಬಂಧ ಆಯ್ತದೆ? ಅವ್ರ ಆಕಾಶ, ನಾವು ಪಾತಾಳ. ಹಿಂಗಿರುವಾಗ ಹೆಂಗವ ಸಂಬಂಧ ಆಯ್ತದೆ ನೋಡು. ಏಟೇ ಆಗಲಿ ನಾವು ದುಡಿಯೋರು, ಅವರು ದಣಿಗಳು. ಅವ್ರ ಕಾಲಲ್ಲಿ ತೋರಿಸಿದ್ದು ನಾವು ತಲೆ ಮೇಲೆ ಹೊತ್ಕೊಂಡು ಮಾಡೋ ಅಂಥವ್ರು. ಅವರೆಲ್ಲ ನಮ್ಮ ಪಾಲಿಗೆ ದೇವ್ರಿದ್ದಂಗೆ ಕಣವ. ಹಿಂಗಿರುವಾಗ ಈ ಸಂಬಂಧ ಏನೂ ಇಲ್ಲ ಬಿಡ್ತಾಯಿ. ಮತ್ತೆ ಯಾಕೆ ನಂಗೆ ಹಿಂಗೆ ಅನಿಸ್ತೈತೆ? ಫೋಟೋ ನೋಡ್ದ್ಮ್ಯಾಕೆ ಅವ್ರನ್ನ ಮೊದಲೇ ಎಲ್ಲೋ ನೋಡಿದ್ದೀನಿ ಅಂತ ಅನಿಸ್ತೈತೆ. ಆ ಮನೆ ಒಳಗೆಲ್ಲ ನಾನು ಆಗಲೇ ಓಡಾಡಿದ್ದೀನೇನೋ ಅಂತ ಅನಿಸ್ತೈತೆ. ನನಗೇನಾಗ್ತೈತೆ? ಏನು ಯೋಚನೆ ಮಾಡ್ತಾ ಇದ್ದೀಯವ? ಸರಿ, ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀಯ ಕಂದ? ಅಜಯ, ನಿನಗೆ ನಂದಿನಿ ಅಮ್ಮವ್ರ ಬಗ್ಗೆ ಇನ್ನೂ ಏನಾದ್ರು ಗೊತ್ತಾಯ್ತಾ? ನಂಗೆ ಯಾಕೋ ಅವ್ರ ಬಗ್ಗೆ ಸ್ಯಾನೆ ತಿಳ್ಕೊಬೇಕು ಅಂತ ಅನಿಸ್ತೈತೆ. ನಂದಿನಿ ಅಮ್ಮ ಅವ್ರ ಬಗ್ಗೆ ನಾನು ಇನ್ನೇನು ಹೇಳಲಿಕ್ಕಂದ? ಮಗ, ನಂದಿನಿ ಅಮ್ಮವ್ರಿದ್ದಾಗ ನಮ್ಮೂರಾಗ ಉತ್ಸವ ನಡೀತಲ್ಲ, ಆಗ ದೊಡ್ಡ ಯಜಮಾನರು ಈ ಪತ್ರಿಕೆ ಪ್ರಿಂಟ್ ಮಾಡಿಸಿದ್ರು ಕಣವ. ಹ್ಞೂ, ನಾನೇ ವರ್ಷ ಅಂದರೆ ಒಂದು 20-25 ವರ್ಷಗಳ ಹಿಂದೆ ಇರ್ಬೋದು ಕಣವ. ಆಗ ಊರಿಗೆ ದೊಡ್ಡ ಮಿನಿಸ್ಟ್ರುಗಳು, ಆಮೇಲೆ ಈ ಸರ್ಕಾರಿ ಅಧಿಕಾರಿಗಳು, ಇಡೀ ಊರಿಗೇನೆ ಅದು ಯಾರ್ಯಾರೋ ದೊಡ್ಡ ಮನುಷ್ಯರುಗಳೆಲ್ಲ ಬಂದಿದ್ರು ಕಣವ. ಆ ಪತ್ರಿಕೆನ ಎಲ್ಲೋ ಇಟ್ಟಿವ್ನಿ, ಹುಡುಕ್ತೇನೆ ತಡೆಯವ. ತಗೊಂಡ್ ಬಾ, ನಾನು ಅದನ್ನ ನೋಡ್ಬೇಕು. ತಗೊಂಡ್ ಬಾ. ಯಾಕವ ಆಟೊಂದು ಆತರ ಪಡ್ತಾ ಇದೆಯಾ? ಇರು ಹುಡುಕ್ತೀನಿ ರವ. ಸರಿ ಅಜಯ. ಇವತ್ತಾದ್ರೂ ಹೇಳ್ತೀಯೋ ಇಲ್ವೋ? ಇವತ್ ಬಿಟ್ರೆ ನಿಮ್ ಪ್ರೀತಿ ವಿಷಯ ಹೇಳಕ್ಕೆ ಇನ್ಯಾವತ್ತೂ ಟೈಮ್ ಸಿಗಲ್ಲ. ಅವಳು ಮತ್ತೆ ಈ ಕಾಲೇಜ್ಗೆ ಬರಲ್ಲ. ಅದೇನೋ ಸರಿ, ಆದ್ರೆ ಅವಳ ಹತ್ರ ಹೇಗೆ ಹೇಳಿ? ಮೊದಲೇ ಅವಳ ಅಪ್ಪ ಮಿನಿಸ್ಟ್ರು. ನಾನು ಲವ್ ಮಾಡ್ತಿರೋ ವಿಷಯ ಅವಳ ಅಪ್ಪಂಗೆ ಏನಾದ್ರು ಗೊತ್ತಾದ್ರೆ ನನ್ನ ಕತೆ ಅಷ್ಟೇ. ಏನೋ ನೀನು ಇಷ್ಟೊಂದು ಹೆದರ್ಕೋತ್ಯಾ? ಪ್ರೀತಿ ಮಾಡೋರ್ಗೆ ಧೈರ್ಯ ಇರ್ಬೇಕು. ಪ್ರಪಂಚನೇ ಎದುರಿಸ್ಬೇಕೇ ಹೊರತು ಹೆದರ್ಕೋಬಾರ್ದು. ನಿನಗೆ ನನ್ನ ಕಷ್ಟ ಅರ್ಥ ಆಗಲ್ಲ ಬಿಡು. ಹೀಗಾದ್ರೆ ಅವಳು ನಿಂಗೆ ಸಿಗಲ್ಲ ಬಿಡು. ನನಗಂತೂ ಅವಳ ಹತ್ರ ಮಾತಾಡೋದಕ್ಕೆ ಭಯ. ಈಗ ನಾನು ಏನ್ ಮಾಡುವಂತೀಯ? ಹೋಗ್ಲಿ, ನಾನೇ ಅವಳ ಹತ್ರ ನಿಮ್ ಪ್ರೀತಿ ಬಗ್ಗೆ ಮಾತಾಡ್ಲಾ? ವಾವ್, ಒಳ್ಳೆ ಐಡಿಯಾ. ನೀನೇನಾದ್ರೂ ಅವಳ ಹತ್ರ ಹೇಳಿ ಅವಳೆಲ್ಲಾದ್ರೂ ಓಕೆ ಅಂತ ಹೇಳಿದ್ರೆ
ನಾನು ತುಂಬ ಹ್ಯಾಪಿ. ನಿನಗೆ ದೊಡ್ಡ ಪಾರ್ಟಿನೇ ಕೊಡ್ತೀನಿ. ಅವಳೆಲ್ಲಾದರೂ ಬೇಡ ಅಂತ ಹೇಳಿದ್ರೆ ನನಗೂ ಈ ವಿಷಯಕ್ಕೂ ಸಂಬಂಧನೇ ಇಲ್ಲ ಅಂತ ಜಾರ್ಕೊ ಬಿಡ್ತೀನಿ. ಹೆಂಗೆ ಐಡಿಯಾ? ಥೂ ನಿಮ್ಮಂಥವ್ರಿಗೆಲ್ಲ ಪ್ರೀತಿ ಯಾಕ್ರೋ? ಸರಿ ಬಿಡು, ನಾನೇ ನಿನ್ನ ಪರವಾಗಿ ಹೋಗಿ ಅವಳ ಹತ್ರ ಮಾತಾಡ್ತೀನಿ. ಇಷ್ಟನೋ ಕಷ್ಟನೋ ಎಲ್ಲ ಅವಳಿಗೆ ಬಿಟ್ಟಿದ್ದು. ಸರಿ ಸರಿ, ಯಾವಾಗ ಮಾತಾಡ್ತೀಯ? ಯಾವಾಗಲೂ ಏನೋ ಇವತ್ತೇ ಮಾತಾಡ್ತೀನಿ. ಇವತ್ತು ಬಿಟ್ರೆ ಅವಳು ಇನ್ಯಾವತ್ತೂ ನನ್ನ ಮಾತಿಗೆ ಸಿಗಲ್ಲ. ಬಾ ನನ್ನ ಜೊತೆ.